ಭಾರತಕ್ಕೆ ಟ್ರಂಪ್ ತೆರಿಗೆ ದಾಳಿ ಈಗಾಗಲೇ ಏನು ಸರ್ವಾಧಿಕಾರ ಧೋರಣೆಯನ್ನು ಮಾಡ್ತಾ ಇದ್ದಾರಲ್ಲ, ಹಿಟ್ಲರ್ ಥರ ಏನು ಬಿಹೇವ್ ಮಾಡ್ತಾ ಇದ್ದಾರಲ್ಲ ಟ್ರಂಪ್ ಅವರು. ಈಗ ಭಾರತದ ಜೊತೆಗೆ ಮೊದಲೆಲ್ಲ ಏನಂತಂದರೆ ಸ್ನೇಹ ಬಾಂಧವ್ಯ ಆಗಿತ್ತು. ಮೋದಿ ಅವರು ಹೋಗಿ ಅವರನ್ನು ಭೇಟಿಯಾಗಿ ಶುಭಾಶಯ ಕೋರಿ ಎಲ್ಲವೂ ಕೂಡ ಆಯಿತು. ಆದರೆ ಇನ್ನೂವರೆಗೂ ಕೂಡ ಭಾರತದ ವಿರುದ್ಧ ತೆರಿಗೆ ವಿನಾಯಿತಿ ಅಂದರೆ ತೆರಿಗೆ ದಾಳಿಯನ್ನು ಮಾಡೋದನ್ನು ನಿಲ್ಲಿಸಿಲ್ಲ ಟ್ರಂಪ್ ಅವರು. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ದೇಶೀಯ ಉದ್ಯಮಿಗಳ ಚೇತರಿಕೆ ಮತ್ತು ಉದ್ಯೋಗ ಸೃಷ್ಟಿಯ ಭಾಗವಾಗಿ ವಿಶ್ವದ ವಿವಿಧ ದೇಶಗಳ ಮೇಲೆ ಪ್ರತಿ ತೆರಿಗೆ ಹೇರುವ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನನ್ನ ಆಪ್ತ ಸ್ನೇಹಿತ, ಆದರೆ ಅವರು ಅಮೆರಿಕವನ್ನು ಸೂಕ್ತವಾಗಿ ನೋಡಿಕೊಳ್ತಾ ಇಲ್ಲ. ಹೀಗಾಗಿ ಭಾರತದಿಂದ ಆಮದಾಗುವಂತಹ ವಸ್ತುಗಳ ಮೇಲೆ 26% ತೆರಿಗೆಯನ್ನು ಹಾಕ್ತೀವಿ ಅನ್ನೋದರ ಮೂಲಕ ಘೋಷಣೆಯನ್ನು ಮಾಡಿದ್ದಾರೆ ಟ್ರಂಪ್ ಅವರು. ಭಾರತೀಯ ಕಾಲಮಾನ ಬುಧವಾರ ರಾತ್ರಿ 2 ಗಂಟೆ ಸಮಯದಲ್ಲಿ ಟ್ರಂಪ್ ಅವರು ಮಾತಾಡಿದಂಥ ಸಂದರ್ಭದಲ್ಲಿ ದಶಕಗಳ ಕಾಲ ವಿದೇಶಿಗಳು ಅಮೆರಿಕದ ಉತ್ಪನ್ನಗಳಂದರೆ ಅಮೆರಿಕದ ಸಂಪತ್ತನ್ನು ಬಳಸಿಕೊಂಡು ತಾವು ಶ್ರೀಮಂತರಾಗ್ತಾ ಇದ್ದಾರೆ. ಹೀಗಾಗಿ ನಮ್ಮ ವಸ್ತುಗಳನ್ನು ಅಥವಾ ನಮ್ಮನ್ನು ಬಳಸ್ಕೊಂಡು ಬೇರೆ ರಾಷ್ಟ್ರದವರು ಶ್ರೀಮಂತರಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನು ಮುಂದೆ ಯಾರೇ ಸ್ನೇಹಿತ ಆಗಿರಲಿ ಅಥವಾ ಫ್ರೆಂಡ್ ಆಗಿರಲಿ ಅಥವಾ ಮಗದೊಬ್ಬ ರಿಲೇಷನ್ ಆಗಿರಲಿ, ನಾನು ತೆರಿಗೆ ಹಾಕ್ತೀನಿ ಅನ್ನೋದರ ಮೂಲಕ ಟ್ರಂಪ್ ಅವರು ಭಾರತಕ್ಕೆ ದೊಡ್ಡ ಹೊಡೆತವನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಇದೇ ವೇಳೆ ಏನಂತಂದರೆ, ಭಾರತ, ಕೆನಡಾ, ಜಪಾನ್, ಕೊರಿಯಾ, ವಿಯೆಟ್ನಾಂ ಸೇರಿದಂತೆ ಹಲವಾರು ದೇಶಗಳು ಅಮೆರಿಕ ಉತ್ಪನ್ನಗಳ ಮೇಲೆ ಭಾರೀ ಪ್ರಮಾಣದ ತೆರಿಗೆಯನ್ನು ಹಾಕ್ತಾ ಇದ್ದಾವೆ. ಅವರು ನಮ್ಮ ಮೇಲೆ ತೆರಿಗೆ ಹಾಕ್ತಿದ್ದಾರೆ, ನಾವ್ಯಾಕೆ ಅವ್ರ ಮೇಲೆ ತೆರಿಗೆ ಹಾಕಬಾರ್ದು ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಟ್ರಂಪ್ ಅವರು. ಅದಕ್ಕೋಸ್ಕರ ಭಾರತ ಮತ್ತು ಜಪಾನ್, ಕೆನಡಾ, ಕೊರಿಯಾ, ವಿಯೆಟ್ನಾಂ ದೇಶಗಳ ಮೇಲೆ ಈಗ ಟ್ರಂಪ್ ಅವರು 26% ತೆರಿಗೆಯನ್ನು ಹೇರೋದಕ್ಕೆ ಮುಂದಾಗಿದ್ದಾರೆ. ಯಾರ್ಯಾರ ಮೇಲೆ ಎಷ್ಟೆಷ್ಟು ತೆರಿಗೆ ಅಂತ ನೋಡ್ತಾ ಹೋಗೋದಾದರೆ, ಭಾರತದ ಮೇಲೆ 26% ತೆರಿಗೆ ಹಾಕೋದಕ್ಕೆ ಮುಂದಾಗಿದೆ ಅಮೆರಿಕ ಸರ್ಕಾರ. ಚೀನಾ 34%, ಜಪಾನ್ 24%, ಯುರೋಪ್ 20% ತೆರಿಗೆಯನ್ನು ವಿಧಿಸ್ತಾ ಇದೆ. ಜೊತೆಗೆ ಬ್ರಿಟನ್ನ ಮೇಲೆ ಟ್ರಂಪ್ ಸರ್ಕಾರ 10%, ವಿಯೆಟ್ನಾಂ ಮೇಲೆ ಬರೋಬ್ಬರಿ 46% ಏನಂತಂದರೆ ಟ್ರಂಪ್ ಅವರು ತೆರಿಗೆಯನ್ನು ಹಾಕೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ 36%, ಸ್ವಿಟ್ಜರ್ಲ್ಯಾಂಡ್ನಲ್ಲಿ 31% ತೆರಿಗೆಯನ್ನು ಹಾಕೋದಕ್ಕೆ ಟ್ರಂಪ್ ಸರ್ಕಾರ ಮುಂದಾಗಿದೆ. ಹೀಗೆ ಮುಂದುವರೆದಿದ್ದೇ ಆದಲ್ಲಿ ಬ್ರಿಕ್ಸ್ ದೇಶಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯಾಕಂದರೆ ಈಗಾಗಲೇ ರಷ್ಯಾ ಆಗಿರಬಹುದು, ಚೀನಾ ಆಗಿರಬಹುದು, ಚೀನಾ ಮತ್ತು ರಷ್ಯಾದವನ್ನು ಕೆರಳಿಸುವಂತೆ ಮಾಡಿದ್ದಾರೆ ಟ್ರಂಪ್ ಅವರು. ಎಲ್ಲರೂ ಕೂಡ ಸೇರಿ ಯಾವುದಾದ್ರೂ ಡಾಲರ್ ಮೌಲ್ಯವನ್ನು ಏನಾದರೂ ಹೊಸದಾಗಿ ಸೃಷ್ಟಿ ಮಾಡಿದ್ರೆ ಅಮೆರಿಕಾಗೆ ಪಾಠವನ್ನು ಕಲಿಸಲೇಬೇಕು. ಎಲ್ಲರೂ ಕೂಡ ಎಲ್ಲ ದೇಶದವರು ಏನಾದರೂ ಸೇರಿಕೊಂಡು ಒಂದಾಗಿ